ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆದೂಸ್ ಕಿಚನ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಾಫ್ಟಾಗಿ ಹಾಗೆ ರೌಂಡಾಗಿ ಹೇಗೆ ಚಪಾತಿನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಜನ ಸಾಫ್ಟಾಗಿ ಚಪಾತಿನೇ ಮಾಡೋಕ್ಕೆ ಬರಲ್ಲ ಅಂತ ಇರ್ತಾರೆ. ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ ಮೇಲೆ ಖಂಡಿತವಾಗ್ಲೂ ನೀವು ಸಾಫ್ಟಾಗಿರುವಂಥ ಚಪಾತಿನೇ ಮಾಡ್ತೀರಾ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ ಒಂದು 7ರಿಂದ 8 ಚಪಾತಿ ಆಗುತ್ತೆ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೋಬೋದು. ಇದನ್ನ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಒಂದೇ ಸಲ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ನೀವು ಒಂದೇ ಸಲ ನೀರು ಜಾಸ್ತಿ ಹಾಕ್ಕೊಂಬಿಟ್ರೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ಮತ್ತು ನೀವು ಎಕ್ಸ್ಟ್ರಾ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಹಿಟ್ಟನ್ನ ಮಿದ್ದಿ ನಾದ್ಕೋಬೇಕು. ತುಂಬ ಗಟ್ಟಿ ನಾದ್ಕೊಳ್ಳೋದಕ್ಕೆ ಹೋಗಬೇಡಿ, ಸಾಫ್ಟಾಗೇ ಇರಲಿ. ಇವಾಗ ಇದನ್ನು ಒಂದು 15 ನಿಮಿಷ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. 15 ನಿಮಿಷ ಆಗಿದೆ. ಇವಾಗ ಇದನ್ನ ಚಪಾತಿ ಮಾಡ್ಕೊಳ್ಳೋಣ. ನಿಮಗೆ ಜಾಸ್ತಿ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಹಿಟ್ಟನ್ನ ನೆನೆಸಿಡ್ಬೋದು, ಇನ್ನೂ ಸಾಫ್ಟಾಗಿ ಬರುತ್ತೆ ಚಪಾತಿ. ನೀವೇ ನೋಡಿದ್ದೀರಾ, ನಾನು ಹಿಟ್ಟು ಕಲಸೋವಾಗ ಯಾವುದೇ ರೀತಿ ತುಪ್ಪನ ಎಣ್ಣೆನ ಏನು ಯೂಸ್ ಮಾಡಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ಇದನ್ನು ನೆನೆದಾದ್ಮೇಲೆ ಒಂದು ಸಲ ಈ ಥರ ಮಿದ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಳ್ಳೆ ಮಾಡ್ಕೊಳ್ಳಿ. ನಿಮ್ಗೆ ತೆಳ್ಳಗೆ ಬೇಕಂದರೆ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಬನ್ನಿ ಇವಾಗ ಚಪಾತಿನ ಮಾಡ್ಕೊಳ್ಳೋಣ. ನಾನಿಲ್ಲಿ ತಗಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನ ಹೋಳಿಗೆ ತಗಡು ಅಂತಾರೆ, ಪಾತ್ರೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದರಲ್ಲೂ ಚಪಾತಿ ಕೂಡ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಾನು 2 ವಿಧಾನದಲ್ಲಿ ಚಪಾತಿನ ಮಾಡಿ ತೋರಿಸ್ತಾ ಇದ್ದೀನಿ. ತಗಡು ಮೇಲೆ ಹೇಗೆ ಮಾಡ್ಕೊಳ್ಳೋದು ಮತ್ತು ಹಾಗೆ ಹೇಗೆ ಮಾಡ್ಕೊಳ್ಳೋದು ಅಂತ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಿಕ್ಕದಾಗಿ ಸ್ವಲ್ಪ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ದೊಡ್ಡದಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಸೈಡ್ ಫೋಲ್ಡ್ ಮಾಡಾದಮೇಲೆ ಮಧ್ಯಕ್ಕೆ ಹಿಟ್ಟು ಹಾಕಿಬಿಟ್ಟು ಇನ್ನೊಂದು ಸಲ ಫೋಲ್ಡ್ ಮಾಡಿ. ಈ ಥರ ಫೋಲ್ಡ್ ಮಾಡೋದ್ರಿಂದ ಚಪಾತಿ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನ ಇನ್ನೊಂದು ಸಲ ಹಿಟ್ಟಲ್ಲಿ ಎತ್ಕೊಂಡ್ಬಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ. ನೀವು ಚಪಾತಿ ರೌಂಡಾಗಿ ಬರಬೇಕಂದ್ರೆ ಈ ಟ್ರಿಕ್ನ ಯೂಸ್ ಮಾಡಿ. 3 ಕಾರ್ನರ್ಗೆ ನೀಟಾಗಿ ಫಸ್ಟೇ 3 ಕಾರ್ನರ್ನ ನೀಟಾಗಿ ಲಟ್ಟಿಸ್ಕೊಂಡ್ಬಿಡಿ. ಮೊದಲಿಗೆ ಈ ಥರ ಲಟ್ಟಿಸ್ಕೊಂಡ್ಬಿಟ್ರೆ ಚಪಾತಿ ರೌಂಡಾಗಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ನಾವು ಈ ಥರ ಸೀಟ್ ಮೇಲೆ ಮಾಡ್ತಾ ಇರೋದ್ರಿಂದ ಅಂಟ್ಕೊಳ್ಬಾರ್ದು ಅಂದ್ಬಿಟ್ಟು ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಒಂದು ಸಲ ಎಣ್ಣೆ ಹಚ್ಕೊಂಡು ತಿರುಗಿಸ್ಕೊಂಡ್ರೆ ಸಾಕು. ಆಮೇಲೆ ಹಾಗೆ ತಿರುಗಿಸ್ತಾ ಲಟ್ಟಿಸ್ಕೋಬೋದು. ಚಪಾತಿ ರೌಂಡಾಗೆ ಬರುತ್ತೆ. ನೀವು ಇದೇ ರೀತಿ ತಿರುಗಿಸ್ತಾ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು. ಈ ಸೀಟ್ ಮೇಲೆ ಚಪಾತಿ ಮಾಡೋದು ತುಂಬಾ ಸುಲಭ. ನೋಡಿ ಇವಾಗ ಎಲ್ಲ ಲಟ್ಟಿಸಾಗಿದೆ. ಇವಾಗ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ತವಾ ಕೂಡ ಬಿಸಿಯಾಗಿದೆ. ಇವಾಗ ಇದನ್ನ ತವಾದ ಮೇಲೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಚ್ಚಿರೋದ್ರಿಂದ ಚಪಾತಿ ಒಂಚೂರು ಅಂಟ್ಕೊಂಡಿರಲ್ಲ, ನೀಟಾಗಿ ಬಿಡಿಸಿ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 2 ನಿಮಿಷ ಹಾಗೆ ಬಿಟ್ಬಿಟ್ಟು ತಿರುಗಿಸ್ಕೊಳ್ಳಿ. ಎಣ್ಣೆ ಹಚ್ಚಿ ಮಾಡಿದ್ದೀವಲ್ಲ, ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಇದರಲ್ಲಿ ಮಾಡಿರೋ ಚಪಾತಿ. 2 ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಲೇಯರ್ ಆಗಿ ಬಂದಿರುತ್ತೆ ಚಪಾತಿ. ನೀವು ಈ ಥರ ಫೋಲ್ಡ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಚಪಾತಿ ನೀಟಾಗಿ ಬೇಯುತ್ತೆ. ಈ ಥರ ಮಾಡೋದ್ರಿಂದ 2 ದಿನ ಇಟ್ಟರೂ ಕೂಡ ಹೀಗೆ ಸಾಫ್ಟಾಗೇ ಇರುತ್ತೆ ಚಪಾತಿ. ನೀವು ಒಂದು ಸಲ ಟ್ರೈ ಮಾಡ್ಬೋದು. ಕೆಲವೊಬ್ಬರು ಫೋಲ್ಡ್ ಮಾಡಲ್ಲ, ಹಾಗೇ ಲಟ್ಟಿಸ್ಕೊಂಡು ಚಪಾತಿನ ಮಾಡ್ತಾರೆ. ಆವಾಗ ಅದು ತುಂಬಾ ಗಟ್ಟಿಯಾಗಿ ಬರುತ್ತೆ, ಚೆನ್ನಾಗಿ ಆಗೋದಿಲ್ಲ. ಇವಾಗ ಈ ಚಪಾತಿ ರೆಡಿಯಾಗಿದೆ. ಈ ಥರ ಸೀಟ್ ಇಲ್ಲದೇ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಉಳ್ಳೆ ಮಾಡಿಕೊಂಡು ಹಿಟ್ಟಿನಲ್ಲಿ ಈ ಥರ ಎದ್ಕೊಳ್ಳಿ. ಇವಾಗ ಇದನ್ನು ಲಟ್ಟಿಸ್ಕೊಳ್ಳಿ ನೀಟಾಗಿ. ಸ್ವಲ್ಪ ರೌಂಡಾಗಿ ಲಟ್ಟಿಸ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು ಸೈಡ್ ಫೋಲ್ಡ್ ಮಾಡ್ಕೊಳ್ಳಿ. ಎರಡನೇ ಸೈಡ್ ಏನು ಜಾಸ್ತಿ ಎಣ್ಣೆ ಬೇಡ, ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಒಳಗಡೆ ಸ್ವಲ್ಪ ಹಿಟ್ಟು ಹಚ್ಬಿಟ್ಟು ನೀವು ಫೋಲ್ಡ್ ಮಾಡಿ ಲಟ್ಟಿಸ್ಕೊಳ್ಳೋದ್ರಿಂದ ಪೂರಿ ಥರ ಉಬ್ಬಿ ಬರುತ್ತೆ ಚಪಾತಿ. ಇನ್ನೊಂದು ಸಲ ಹಿಟ್ಟಲ್ಲಿ ಎದ್ಬಿಟ್ಟು ಈ ಥರ ಕಾರ್ನರ್ನ ಫಸ್ಟು ಲಟ್ಟಿಸ್ಕೊಂಡ್ಬಿಡಿ, ರೌಂಡಾಗಿ ಬರುತ್ತೆ ಚಪಾತಿ. ಈ ಟೈಮಲ್ಲಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೋದು. ಆ ಥರ ಸೀಟ್ ಮೇಲೆ ಮಾಡೋದ್ರಿಂದ ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಈ ಥರ ಬರೀ ಹಾಗೆ ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ತಿರುಗಿಸ್ಕೊಂಡು ಮಾಡ್ಕೊಳ್ಳಿ. ಇದನ್ನ ಬರೀ ಎಡ್ಜಸ್ಸಿಗೆ ಮಾತ್ರ ಲಟ್ಟಿಸ್ಕೋಬೇಕು, ಮಧ್ಯದಲ್ಲಿ ಲಟ್ಟಿಸ್ಲೇಬಾರ್ದು. ಎಡ್ಜಸ್ಸಲ್ಲಿ ದಪ್ಪ ಇದ್ದರೆ ಚಪಾತಿ ಚೆನ್ನಾಗಿ ಬೇಯಲ್ಲ. ಎಡ್ಜಸ್ಟ್ನ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ಮಧ್ಯೆ ದಪ್ಪ ಇದ್ದರೆ ನಡೆಯುತ್ತೆ. ನೋಡಿ, ನಿಮ್ಗೆ ಎಷ್ಟು ದೊಡ್ಡದಾಗಬೇಕು ಅಷ್ಟು ದೊಡ್ಡದು ಲಟ್ಟಿಸ್ಕೋಬೋದು. ಲಟ್ಟಿಸಾದ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ. ಇವಾಗ ಇದನ್ನ ಬೇಯಿಸ್ಕೊತಾ ಇದ್ದೀನಿ.
ಇಲ್ಲೂ ಸ್ವಲ್ಪ ಲೈಟಾಗಿ ಮೇಲೆ ಎಣ್ಣೆನ ಹಚ್ಕೋತಾ ಇದ್ದೀನಿ. ಲಟ್ಸೋವಾಗ ಎಣ್ಣೆ ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಬೇಯಿಸೋವಾಗ ಸ್ವಲ್ಪ ಹಚ್ಕೊಂಡಿದ್ದೀನಿ. 2 ನಿಮಿಷ ಆದಮೇಲೆ ತಿರುಗಿಸ್ಕೊಂಡಿದ್ದೀನಿ. ನೀವಿಲ್ಲಿ ಎಣ್ಣೆ ಬದಲಾಗಿ ತುಪ್ಪ ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಚಪಾತಿ. 2 ದಿನ ಇಟ್ಟರೂ ಕೂಡ ಗಟ್ಟಿಗೆ ಆಗಲ್ಲ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ ಚಪಾತಿ ಈ ಥರ ಮಾಡೋದ್ರಿಂದ. ಈ ಥರ ನಾವು 4 ಫೋಲ್ಡಲ್ಲಿ ಚಪಾತಿ ಮಾಡೋದ್ರಿಂದ ಪೂರಿ ಥರ ಉಬ್ಬಿ ಬರುತ್ತೆ ಚಪಾತಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಥರ ನಾವು ಫೋಲ್ಡ್ ಮಾಡಿ ಮಾಡೋದಕ್ಕೆ ಬರಲ್ಲ ಅನ್ನೋರು 2 ಚಿಕ್ಕ ಚಿಕ್ಕ ಉಳ್ಳಿನ ತೊಗೊಂಡು ಮಧ್ಯದಲ್ಲಿ ಸ್ವಲ್ಪ ಹಿಟ್ಟು ಎಣ್ಣೆನ ಹಚ್ಚಿ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಲಟ್ಟಿಸಿ ಚಪಾತಿನ ಮಾಡ್ಕೋಬೋದು. ಅದೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡೋದಕ್ಕೆ ಬರಲ್ಲ ಅನ್ನೋರು ಆ ಥರ ಕೂಡ ಟ್ರೈ ಮಾಡ್ಬೋದು. ನೋಡಿ ಇಲ್ಲಿ ಚಪಾತಿ ರೆಡಿಯಾಗಿದೆ. ತುಂಬಾ ಸಾಫ್ಟಾಗಿ ಬಂದಿದೆ ಚಪಾತಿ, ನೀವು ನೋಡ್ತಾ ಇರ್ಬೋದು. 2 ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ತಿರುಗಿಸಿ ಬೇಯಿಸ್ಕೊಳ್ಳೋದ್ರಿಂದ ಚಪಾತಿ ಗಟ್ಟಿಗೆ ಆಗಿಬಿಡುತ್ತೆ. ನೋಡಿ ಎಷ್ಟು ಚಪಾತಿ ಬಂದಿದೆ. ಚಪಾತಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಹಾಗೆ ನಾನಿಲ್ಲಿ ನಿಮ್ಗೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. 3 ಲೇಯರ್ ಆಗಿ ಬಂದಿದೆ ಚಪಾತಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಫೋಲ್ಡ್ ಮಾಡಿ ಮಾಡೋದ್ರಿಂದ ಈ ಥರ ಲೇಯರ್ ಆಗಿ ಬರುತ್ತೆ ಚಪಾತಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.